ಜೊಯ್ಡಾ ತಾಲೂಕಿನ ಗಡಿ ಗ್ರಾಮಗಳ ಮೂಲಸೌಕರ್ಯಕ್ಕಾಗಿ ಆಗ್ರಹಿಸಿ ಫೆಬ್ರವರಿ 27ರಂದು ಪಾದಯಾತ್ರೆ. ಜೊಯ್ಡಾ ತಾಲೂಕಿನ ಗಡಿ ಗ್ರಾಮಗಳ ಮೂಲಸೌಕರ್ಯಕ್ಕಾಗಿ ಒತ್ತಾಯಿಸಿ 3 ಗ್ರಾಮಗಳಿಂದ ಬೃಹತ್ ಪಾದಯಾತ್ರೆ ಹಾಗೂ ಜೊಯ್ಡಾ ತಹಶೀಲ್ದಾರ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜೊಯ್ಡಾ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರೇಮಾನಂದ್ ವೇಳಿಪ್ ಅವರು ಹೇಳಿದರು. ಅವರು ಬುಧವಾರ ಸಂಜೆ 4 ಗಂಟೆಗೆ ಜೊಯ್ಡಾ ತಾಲೂಕಿನ ಕುಣಬಿ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡುತ್ತಿದ್ದರು. ಫೆಬ್ರವರಿ 27ರಂದು ಡಿಗ್ಗಿ, ಗೌಳದೇವಿ, ಸೀಸೈ ಮತ್ತು ವಾಗೇಲಿ ಗ್ರಾಮಗಳಿಂದ ಏಕಕಾಲದಲ್ಲಿ ಪಾದಯಾತ್ರೆ ಆರಂಭವಾಗಲಿದೆ. ಫೆಬ್ರವರಿ 28ರಂದು ಈ ಪಾದಯಾತ್ರೆಯು ಜೊಯ್ಡಾ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಸಂಪನ್ನಗೊಂಡ ನಂತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದರು. ಗಡಿ ಗ್ರಾಮವಾದ ಡಿಗ್ಗಿ ಗೋವಾ ರಾಜ್ಯದ ಹೆದ್ದಾರಿ 146 ಮರು ಡಾಂಬರೀಕರಣ ಮತ್ತು ಸೇತುವೆ ನಿರ್ಮಾಣವಾಗಬೇಕು. ಕಿರುವತ್ತಿ ಮುಖಾಂತರ ತೇರಾಳಿ, ಸೀಸೈ, ದೂದಮಾಳ ರಸ್ತೆ ಡಾಂಬರೀಕರಣ ಮತ್ತು ಸೇತುವೆ ನಿರ್ಮಾಣ. ಡಿಗ್ಗಿ ಮುಖ್ಯ ರಸ್ತೆಯಿಂದ ವಾಗೇಲಿ ರಸ್ತೆಗೆ ಮರು ಡಾಂಬರೀಕರಣ ಆಗಬೇಕು. ಡಿಗ್ಗಿ ಕ್ಯಾಸಲ್ ರಾಕ್ ರಸ್ತೆ ಡಾಂಬರೀಕರಣ ಮತ್ತು ಸೇತುವೆ ನಿರ್ಮಾಣವಾಗಬೇಕು. ಜೊಯ್ಡಾದಿಂದ ವಾಗೇಲಿಗೆ ಮಧ್ಯಾಹ್ನ 1 ಗಂಟೆಗೆ ಸಾರಿಗೆ ಬಸ್ಸನ್ನು ಬಿಡಬೇಕು. ಡಿಗ್ಗಿ, ಗೌಳದೇವಿ, ಕ್ಯಾಸಲ್ ರಾಕ್ಗೆ ಡಿಗ್ಗಿ ವಸತಿ ಬಸ್ಸನ್ನು ಬಿಡಬೇಕು. ಕುಂಡಲ ಗ್ರಾಮಕ್ಕೂ ವಸತಿ ಬಸ್ಸನ್ನು ಬಿಡಬೇಕು ಹಾಗೂ ವನ್ಯಜೀವಿ ವಿಭಾಗದಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾವುದೇ ತೊಂದರೆ ನೀಡಬಾರದು ಎಂದರು. ನಾಗೋಡ ಗ್ರಾಮ ಪಂಚಾಯತ್ ಸದಸ್ಯರಾದ ದಿಗಂಬರ್ ದೇಸಾಯಿ ಅವರು ಮಾತನಾಡಿ, ಗೋವಾ ಗಡಿಭಾಗದ ರಸ್ತೆ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಕಾರ್ಯದರ್ಶಿ ರಾಜೇಶ್ ಗೌಡ, ಪ್ರಮುಖರಾದ ರತ್ನಾಕರ್ ದೇಸಾಯಿ, ವಿಷ್ಣು ಡೇರೇಕರ್, ಶಂಕರ್ ವೇಳಿಪ್, ಅಶೋಕ್ ದೇಸಾಯಿ, ಚಂದ್ರು ಸಾವಂತ್, ದೇವಿದಾಸ್ ಮಿರಾಶಿ, ಸುರೇಶ್ ಮಿರಾಶಿ, ರಾಮದಾಸ್ ಗೌಡ, ಅನಂತ್ ಸಾವಂತ್, ದುರ್ಗೇಶ್ ಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಹಾಗೂ ಎಲ್ಲ ಸಮಾಜದ ಪ್ರಮುಖರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ, ತಾವೆಲ್ಲರೂ ಬೆಂಬಲಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡೋಣ. ನಮಗೆ ಹೋರಾಟ ಇಲ್ಲದೆ ಇಲ್ಲಿ ಏನೂ ಸಿಗುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಆದ್ದರಿಂದ ಎಲ್ಲರೂ ಬೆಂಬಲಿಸಬೇಕಂತ ಹೇಳ್ತಾ ತಾವೆಲ್ಲರೂ ಪತ್ರಕರ್ತ ಮಿತ್ರರಿಂದ ಹಿಡಿದು ಎಲ್ಲರೂ ಬೆಂಬಲಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ.